ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಆನ್ KPSC ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವತ್ತು ನಾನು ಇಂಗ್ಲೀಷ್ ಗ್ರಾಮರ್ಸ್ ಟಾಪಿಕ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಮ್ಯುನಿಕೇಷನ್ ಪೇಪರ್ ಇಂಗ್ಲೀಷ್ ಅನ್ನೋದು ತುಂಬ ಒಂದು KPSC ಇಂದ UPSC ತನಕ ತುಂಬ ಯೂಸ್ ಆಗೋವಂಥ ಒಂದು ಸಬ್ಜೆಕ್ಟು. ನಾನು ಆದಷ್ಟು ಇದನ್ನು ಕನ್ನಡದಲ್ಲೇ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ನಾನಿವತ್ತು ಇಡಿಯೋಮ್ಸ್ ಆ್ಯಂಡ್ ಫ್ರೇಸಸ್ ಮಾಡ್ತಾ ಇದ್ದೀನಿ. ಇಡಿಯೋಮ್ಸ್ ಅಂದರೆ ನುಡಿಗಟ್ಟಲ್ಲಿ ನಾನು ಫಸ್ಟ್ ಕ್ವಶನ್ ಯಾವುದು ಅಂದರೆ ರೆಡ್ ಲೆಟರ್ ಡೇ. ರೆಡ್ ಲೆಟರ್ ಡೇ ಅಂದರೆ ಎ ಸ್ಪೆಷಲ್ ಹ್ಯಾಪಿ ಆ್ಯಂಡ್ ಇಂಪಾರ್ಟೆಂಟ್ ಡೇ ದ್ಯಾಟ್ ಯು ವಿಲ್ ಆಲ್ವೇಸ್ ರಿಮೆಂಬರ್. ನಮಗೆ ತುಂಬ ಖುಷಿಯಾಗಿರೋವಂಥದ್ದನ್ನ ಒಂದು ಹ್ಯಾಪಿ ಡೇ, ನಮ್ಮ ಮೆಮೊರಬಲ್ ಡೇ ಆಗಿರೋದನ್ನ ನಾವು ರೆಡ್ ಲೆಟರ್ ಡೇ ಅಂತ ಕರಿತೀವಿ. ನಮ್ಮ ಬರ್ತ್ಡೇ ಆಗಿರ್ಬೋದು, ಈಗ ಯಾರಾದರೂ ಯಂಗ್ ಕಪಲ್ಸ್ ಮದುವೆ ಮಾಡ್ಕೊತಾ ಇದ್ದಾರೆ ಅಂದರೆ ಅವ್ರದ್ದು ವೆಡ್ಡಿಂಗ್ ಡೇ ಆಗಿರ್ಬೋದು, ಇವಾಗ ಯಾವುದಾದ್ರು ಮಗು ಹುಟ್ಟಿರೋದಾಗಿರ್ಬೋದು, ಅದನ್ನೆಲ್ಲ ನಾವು ರೆಡ್ ಲೆಟರ್ ಡೇ ಅಂತ ಕರಿತೀವಿ. ಈ ರೆಡ್ ಲೆಟರ್ ಡೇ ಅಂದರೆ ಇದರ ನೇರ ಅರ್ಥ ಸಿಂಪಲ್ ಆಗಿದ್ರು ಒಳ ಅರ್ಥ ತುಂಬ ದೊಡ್ಡದಾಗಿರುತ್ತೆ. ಇದನ್ನು ಇಡಿಯೋಮ್ಸ್ ಆ್ಯಂಡ್ ಫ್ರೇಸಸ್ ಅಂತ ಕರೀತಾರೆ. ನಾನು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. ಫಸ್ಟ್ ಎಕ್ಸಾಂಪಲ್ ಈಸ್ ಟುಮಾರೋ ಈಸ್ ಅವರ್ ವೆಡ್ಡಿಂಗ್ ಡೇ. ಅದೇ ಹೇಳ್ದಂಗೆ ಒಂದು ಹುಡುಗಿಗೆ ಅವ್ರ ವೆಡ್ಡಿಂಗ್ ಡೇನೇ ಒಂದು ಇದಾಗಿರುತ್ತೆ, ಅವ್ರಿಗೆ ತುಂಬ ಸ್ಪೆಷಲ್ ಡೇ ಆಗಿರುತ್ತೆ. ರೆಡ್ ಅಂದರೆ ಇಟ್ ರಿಸೆಂಬಲ್ಸ್ ಸಿಂಬಲ್ ಆಫ್ ಹಾರ್ಟ್, ಲವ್ ಅಲ್ವಾ, ಅದನ್ನೇ ರೆಡ್ ಲೆಟರ್ ಡೇ ಅಂತ ಹೇಳ್ತಾರೆ. ಇನ್ನೊಂದು ಎಕ್ಸಾಂಪಲ್ ದಟ್ ವಿಲ್ ಬಿ ರೆಡ್ ಲೆಟರ್ ಡೇ ಫಾರ್ ಅಸ್ ಅಂತ ಆಗಿರುತ್ತೆ. ಇದು ರೆಡ್ ಲೆಟರ್ ಡೇ ಅಂದರೆ ಅದೇ ಹೇಳ್ದಂಗೆ ಆ್ಯನ್ ಇಂಪಾರ್ಟೆಂಟ್ ಡೇ, ಎ ಡೇ ದಟ್ ಈಸ್ ಪ್ಲೆಸೆಂಟ್ಲಿ ನೋಟ್ವರ್ತಿ ಆರ್ ಮೆಮೊರಬಲ್, ಹ್ಯಾಪಿ ಆ್ಯಂಡ್ ಸಿಗ್ನಿಫಿಕೆಂಟ್ ಡೇ, ಎ ವೆರಿ ಸ್ಪೆಷಲ್ ಡೇ. ಯಾರಾದ್ರೂ ತುಂಬ ಸ್ಪೆಷಲ್ ಡೇನ ರೆಡ್ ಲೆಟರ್ ಡೇ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ನೆಕ್ಸ್ಟ್ ಇಡಿಯಮ್ ಬಂದು ಗಿಫ್ಟ್ ಆಫ್ ಗ್ಯಾಪ್ ಅಂದರೆ ಒಂದು ವರ ಅಂತ ಕರಿತೀವಿ. ಏನೋ ಟ್ಯಾಲೆಂಟ್ ಆಫ್ ಸ್ಪೀಕಿಂಗ್ ಆಗಿರ್ಬೋದು ಆರ್ ಸಮಥಿಂಗ್ ಎಲ್ಸ್, ಏನೋ ಒಂದು ನಮಗೆ ಹೊಸದೊಂದು ಸ್ಕಿಲ್ ಇರುತ್ತೆ, ಒಂದು ವರ ದೇವ್ರು ಕೊಟ್ಬಿಟ್ಟಿರ್ತಾನೆ, ಅದನ್ನೇ ಗಿಫ್ಟ್ ಆಫ್ ಗ್ಯಾಪ್. ಒಂದು ಎಕ್ಸಾಂಪಲ್ ಅಂದರೆ ಎಬಿಲಿಟಿ ಟು ಸ್ಪೀಕ್ ಎಲೋಕ್ವೆಂಟ್ಲಿ, ಸ್ಮೂತ್ಲಿ ಅದು ಆಗಿರ್ಬೋದು, ಮತ್ತು ಟಾಕ್ ವೆಲ್ ಆ್ಯಂಡ್ ಪರ್ಸೀವೆಸ್ಲಿ ಅಂತ. ಈಗ ಆ್ಯಂಕರರ್ ಆಗಿರ್ಬೋದು, ಮೀಡಿಯಾದವ್ರಾಗಿರ್ಬೋದು, ಅವ್ರಿಗೊಂದು ಮಾತಾಡೋ ಒಂದು ಕಲೆ ಬಂದಿರುತ್ತೆ. ಅದೇ ಈಗ ರಾಜಕಾರಣಿಗಳಾಗಿರ್ಬೋದು, ಅವರು ಜನಗಳ ಹತ್ರ ಓಟ್ ತೊಗೊಳೋದಕ್ಕೋಸ್ಕರ ಅವ್ರ ಮಾತಿನ ಒಂದು ವ್ಯಾಲ್ಯೂ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನೇ ಗಿಫ್ಟ್ ಆಫ್ ಗ್ಯಾಪ್ ಅಂತ ಹೇಳ್ತಾರೆ. ಥರ್ಡ್ ಇಡಿಯಮ್ಸ್ ಬಂದು ಎ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂದರೆ ಏನು, ತುಂಬ ಕಷ್ಟಕರವಾಗಿರೋ ಅಂಥದ್ದು ಅಂದರೆ ಅದನ್ನು ಎ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತ ಕರೀತಾರೆ. ಏನಾಗಿದ್ರೆ ಡಿಫಿಕಲ್ಟಿ ಟಾಸ್ಕ್, ಎ ಡಿಫಿಕಲ್ಟ್ ಪ್ರಾಬ್ಲಮ್ಸ್ ಟು ಸಾಲ್ವ್, ಎ ಟಫ್ ಚಾಲೆಂಜಸ್ ಆಗಿರ್ಬೋದು, ಎ ಡಿಫಿಕಲ್ಟ್ ಪರ್ಸನ್, ಅದನ್ನು ನಾವು ಎ ಹಾರ್ಡ್ ನಟ್ ಟು ಕ್ರ್ಯಾಕ್ ಅಂತ ಅಂದರೆ ನಮ್ಮ ಕೈಲಿ ಆಗೋಲ್ಲ ಅಂಥದ್ದು, ತುಂಬ ಡಿಫಿಕಲ್ಟು ಅನ್ನಿಸ್ತಾ ಇದೆ, ಕಷ್ಟಕರ ಆಗಿದೆ ಅಂದರೆ ಅದನ್ನು ನಾವು ಇಡಿಯಮ್ಸಲ್ಲಿ ಏನಂತ ಕರಿತೀವಿ ಅಂದರೆ ಎ ಹಾರ್ಡ್ ನಟ್ ಟು ಕ್ರ್ಯಾಕ್. ಅದಕ್ಕೊಂದು ಎಕ್ಸಾಂಪಲ್ಸ್ ಅಂದರೆ ಲಾಸ್ಟ್ ಕ್ವಶನ್ ಇನ್ ದ ಎಕ್ಸಾಮ್ ವಾಸ್ ಎ ಹಾರ್ಡ್ ನಟ್ ಟು ಕ್ರ್ಯಾಕ್. ಆಯಿತಾ, ಈಗ ಒಂದು ಕೆಲವರಿಗೆ ಅಂದರೆ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಾರಿಗೆ ಗೌರ್ಮೆಂಟ್ ಜಾಬ್ ತೊಗೊಳೋದೇ ಇಟ್ಸ್ ಹಾರ್ಡ್ ನಟ್ ಟು ಕ್ರ್ಯಾಕ್ ಆಗಿರುತ್ತಲ್ವ, ತುಂಬ ಕಷ್ಟ, ಅದು ಎಲ್ರಿಗೂ ಸಿಗೋದಿಲ್ಲ, ತುಂಬ ಕಾಂಪಿಟೇಷನ್ಸ್ ಇರುತ್ತೆ. ಆಯಿತಾ, ಅದೇ ಒಂದು ಹಾರ್ಡ್ ನಟ್ ಟು ಕ್ರ್ಯಾಕ್ ಅನ್ನೋ ಇಡಿಯಮ್ಸ್ನ ನಾವು ಮಾತಾಡೋದ್ರಲ್ಲಿ ಇಫ್ ವಿ ಗೋ ಆನ್ ಯೂಸಿಂಗ್ ಇಡಿಯಮ್ಸ್ನ ನಮ್ಮ ಮಧ್ಯದಲ್ಲಿ ನಾವು ಕನ್ನಡ ಮಾತಾಡೋಗೆ ನಾವು ಯೂಸ್ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ. ಲಾಸ್ಟ್ ಕ್ವಶನ್ ಇನ್ ದ ಎಕ್ಸಾಮ್ ಅದೇ. ಆಯಿತಾ, ನೆಕ್ಸ್ಟು ಎ ವೈಲ್ಡ್ ಗೂಸ್ ಚೇಸ್ ಅಂದರೆ ವ್ಯರ್ಥ ಹುಡುಕಾಟ. ಒಂದು ಬಾತುಕೋಳಿನಾಗಿರ್ಬೋದು, ಏನೇ ಆಗಲಿ ಅದನ್ನು ನಮಗೆ ಹಿಡ್ಕೊತೀನಿ, ಇಲ್ಲ ಕೋಳಿ ಆಗಿರ್ಬೋದು, ಅದನ್ನು ಹಿಡ್ಕೊಳೋದು ತುಂಬಾ ಕಷ್ಟ, ಅದು ತುಂಬ ಸಿಗೋದು ಇಲ್ಲ, ಆಲ್ಮೋಸ್ಟು ಅದು ತಪ್ಪಿಸ್ಕೊಳೋಕ್ಕೆ ಟ್ರೈ ಮಾಡ್ತಾ ಇರುತ್ತೆ. ಅದಕ್ಕೆ ಒಂದು ಫ್ರುಟೈಲ್ ಸರ್ಚ್ ಅಂತಾರೆ, ವ್ಯರ್ಥ ಹುಡುಕಾಟ, ಅನ್ಪ್ರಾಫಿಟಬಲ್ ಅಡ್ವೆಂಚರ್, ನಮ್ಗೆ ಅದರಿಂದ ಉಪಯೋಗನೇ ಇಲ್ಲ ಅಂಥದ್ದು ನಾವು ಕೈ ಹಾಕಿದ್ರೆ ಯೂಸ್ಲೆಸ್, ಅದಕ್ಕೆ ನಾವು ಒಂದು ಎ ವೈಲ್ಡ್ ಗೂಸ್ ಚೇಸ್ ಅಂತ ಕರೀತಾರೆ. ಆಲ್ ದ ಎಫರ್ಟ್ಸ್ ಆಫ್ ದ ಗೌರ್ಮೆಂಟ್ ಟು ರಿಮೂವ್ ಇಲ್ಲಿಟ್ರಸಿ ಇನ್ ಇಂಡಿಯಾ ಈಸ್ ಲೈಕ್ ಎ ವೈಲ್ಡ್ ಗೂಸ್ ಚೇಸ್. ಹೌದು, ಇಂಡಿಯಾದಲ್ಲಿ ಕರಪ್ಷನ್ನ ನಾನು ಕಂಟ್ರೋಲ್ ಮಾಡ್ತೀನಿ ಇಲ್ಲ ಕಡಿಮೆ ಮಾಡ್ತೀನಿ ಅನ್ನೋದೇ ಆಗೋಲ್ಲ. ಕರಪ್ಷನನ್ನು ಹೆಂಗೆ ದೇಶ ಮುಂದುವರಿತಾ ಇರ್ತೈತೋ ಕರಪ್ಷನ್ ಮುಂದುವರಿತಾನೆ ಇರ್ತದೆ. ಹೇಳ್ಕೊಬೋದು ಅಷ್ಟೇ ಕರಪ್ಷನ್ ಕಂಟ್ರೋಲ್ ಆಗ್ತಾಯಿದೆ ಅಂತ, ಅದೇ ಇಲ್ಲ ಹೋಗ್ತಾ ಕರಪ್ಷನ್ ಅಂತೂ ಕಂಟ್ರೋಲ್ ಮಾಡೋಕ್ಕೆ ಆಗೋಲ್ಲ, ಅದು ಒಂದು ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಬಂದು ಫೇಸ್ ದ ಮ್ಯೂಸಿಕ್. ತಪ್ಪು ಮಾಡಿದರೆ ಯು ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ಅಂದರೆ ಫೇಸ್ ದ ಮ್ಯೂಸಿಕ್ ಅಂದರೆ ಶಿಕ್ಷೆಯನ್ನು, ಈಗ ಏನಾದ್ರು ಒಂದು ತಪ್ಪು ಮಾಡಿದ್ರೆ ಅದಕ್ಕೆ ಅನುಭವಿಸ್ಲೇಬೇಕು ಅನ್ನೋದೇ ಫೇಸ್ ದ ಮ್ಯೂಸಿಕ್ ಅಂತಾರೆ. ಈ ಇಂಗ್ಲೀಷ್ ವರ್ಡ್ಸ್ನ ನಾವು ಮಾತಾಡೋದ್ರಲ್ಲಿ ಬಳಸಿದ್ರೆ ತುಂಬ ಯೂಸ್ಫುಲ್ ಆಗುತ್ತೆ. ಗೆಟ್ ರಿಪ್ರಾಮ್ಡ್ ಅಂತ ಕರೀತಾರೆ. ಬಿ ಪನಿಷ್ಡ್ ಅಂದರೆ ಒಬ್ಬರಿಂದ ಬಯಸ್ಕೊಳೋದು. ನಾವೇನೋ ಒಂದು ತಪ್ಪು ಮಾಡಿರ್ತೀವಿ ಅಂದರೆ ಈಗ ಯಾರಿಗಾರು ಹೇಳ್ತಾ ಇರ್ತೀವಿ ನಾವು, ಯು ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್. ನೀನು ತಪ್ಪು ಮಾಡಿದ್ದೆ, ಹ್ಯಾವ್ ಟು ಫೇಸ್ ದ ಮ್ಯೂಸಿಕ್ ಅಂದರೆ ಏನರ್ಥ, ನೀನು ತಪ್ಪು ಮಾಡಿದ್ಯಾ, ಶಿಕ್ಷೆ ಅನುಭವಿಸ್ಲೇಬೇಕು
ಅದಕ್ಕೆ ಶಿಕ್ಷೆ ಆಗುತ್ತೆ ಅಂತ. ಮೇರಿ ಬ್ರೋಕ್ ಎ ಡೈನಿಂಗ್ ರೂಮ್ ವಿಂಡೋ ಆ್ಯಂಡ್ ಹ್ಯಾಡ್ ಟು ಫೇಸ್ ದ ಮ್ಯೂಸಿಕ್ ವೆನ್ ಹರ್ ಫಾದರ್ ಗಾಟ್ ಹೋಮ್. ಅವಳು ಮುರಿದಾಕಿದ್ರೆ ಅವಳು ಶಿಕ್ಷೆ ಅನುಭವಿಸ್ಬೇಕು ಅಂತಲೇ ಹೇಳ್ತಾರೆ. ನೆಕ್ಸ್ಟ್ 6th ಒನ್ ಬಂದು ಒನ್ಸ್ ಇನ್ ಎ ಬ್ಲೂ ಮೂನ್ ಅಂದರೆ ಏನು, ರೇರ್ಲಿ ಆ್ಯಂಡ್ ಇನ್ಫ್ರೀಕ್ವೆಂಟ್ಲಿ, ಯಾವಾಗಲೂ ಇಲ್ಲ, ಯಾವಾಗಲೂ ಒಂದು ಸಲ, ಒಂದು ತಿಂಗ್ಳಿಗೆ ಒಂದು ಸಲನೋ ಯಾವಾಗೋ ಒಂದು ಸಲ ಅಪರೂಪಕ್ಕೆ ಅನ್ನೋದನ್ನೇ ಒನ್ಸ್ ಇನ್ ಎ ಬ್ಲೂ ಮೂನ್, ಯಾವಾಗಲೂ ಅಲ್ಲ ಯಾವಾಗಾದರೂ ಒಂದು ಸಲ ಅನ್ನೋದಕ್ಕೆ ಒನ್ಸ್ ಇನ್ ಎ ಬ್ಲೂ ಮೂನ್ ಅಂತ ಕರೀತಾರೆ. ಹೀ ಈಸ್ ನಾಟ್ ಆ್ಯನ್ ಆಲ್ಕೋಹಾಲಿಕ್ ಬಟ್ ಹೀ ಟೇಕ್ಸ್ ಒನ್ಸ್ ಇನ್ ಎ ಬ್ಲೂ ಮೂನ್. ಅವರು ಆಲ್ಕೋಹಾಲಿಕ್ ಚಟ ಅಂದರೆ ಅವರು ಯಾವಾಗಲೂ ಕುಡಿಯೋದಿಲ್ಲ, ಪ್ರತಿದಿನ ಕುಡಿಯೋದಿಲ್ಲ, ಯಾವಾಗಾದರೂ ಒಂದು ಸಲ, ಇಲ್ಲ ಪಾರ್ಟಿ ಟೈಮಲ್ಲೂ ಯಾವಾಗಾದ್ರೂ ಒಂದು ಸಲ ಆಲ್ಕೋಹಾಲ್ ಕುಡಿತಾರೆ ಅನ್ನೋದು ಒನ್ಸ್ ಇನ್ ಎ ಬ್ಲೂ ಮೂನ್. ಇದು ಗ್ರೂಪ್ ಸಿ ಎಕ್ಸಾಮ್ಸ್ಗೆ ತುಂಬಾ ಯೂಸ್ಫುಲ್. ಒಂದು 2-3 ಕ್ವಶನ್ಸು ಬರುತ್ತೆ. ನಾನು ಆಲ್ಮೋಸ್ಟ್ ಎಲ್ಲ ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ನ ನಾನು ಈ ಒಂದು ಇದರಲ್ಲಿ ನನ್ನ ವೀಡಿಯೋಸ್ಗಳಲ್ಲಿ ಕಂಪ್ಲೀಟಾಗಿ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಇದು ಎಲ್ಲ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ಗಾಗಿರ್ಬೋದು, ಇಂಗ್ಲೀಷ್ ಮೀಡಿಯಮ್ ಸ್ಟೂಡೆಂಟ್ಸ್ಗಾಗಿರ್ಬೋದು. ಒಂದು ಸಲ ನೀವು ಎಕ್ಸಾಮ್ಗೆ ಹೋಗೋಕ್ಕೆ ಮುಂಚೆ ಇದನ್ನು ನೀವು ಸ್ಪೀಡ್ ಕೊಟ್ಕೊಂಡು ನೋಡ್ಕೊಂಡು ಹೋದರೆ ಆಲ್ಮೋಸ್ಟ್ ನಿಮ್ಮೆಲ್ಲದಕ್ಕೂ ಈಸಿಯಾಗಿ ಅರ್ಥ ಆಗುತ್ತೆ. 2-3 ಮಾರ್ಕ್ಸ್ ಎಲ್ಲ ಗೌರ್ಮೆಂಟ್ SSC ಎಕ್ಸಾಮ್ಸ್ ಆಗಿರ್ಬೋದು, UPSC ಎಕ್ಸಾಮ್ಸ್ ಆಗಿರ್ಬೋದು, ಇಡಿಯಮ್ಸ್ ಆ್ಯಂಡ್ ಫ್ರೇಸಸ್ ತುಂಬಾ ಇಂಪಾರ್ಟೆಂಟು. KPSC ಎಕ್ಸಾಮ್ಸ್ ಆಗಿರ್ಬೋದು. ಆದಷ್ಟು ನೀವು ಡೈಲಿ ಒಂದು ನೀವು ಇಡಿಯಮ್ಸ್ ಕಲ್ತ್ರೂ ಡೈಲಿ ನೀವು ಆಲ್ಮೋಸ್ಟ್ 1 ಮಂತಲ್ಲಿ ನೀವು ಎಷ್ಟೊಂದಷ್ಟು ಕಲಿಬೋದು. ಆಲ್ಮೋಸ್ಟ್ ಎಲ್ಲ ಟ್ರೈ ಮಾಡಿ. ನೆಕ್ಸ್ಟ್ 7th ಒನ್, ಟು ಬಿ ಅಂಡರ್ ದ ವೆದರ್ ಅಂದರೆ ಏನು, ಕಾಯಿಲೆಗೆ ಒಳಗಾಗೋದು ಅಂತ. ಟು ನಾಟ್ ಫೀಲ್ ವೆಲ್ ಅಂತ. ಟು ಫೀಲ್ ಸಿಕ್ ಅಂದರೆ ಒಬ್ರಿಗೆ ಆರೋಗ್ಯ ಸರಿಗಿರೋಲ್ಲ, ಅದನ್ನು ನಾವು ಇಂಗ್ಲೀಷಲ್ಲಿ ಅಂತೀವಿ ಟು ಬಿ ಅಂಡರ್ ದ ವೆದರ್ ಅಂತ ಕರೀತಾರೆ. ಟು ಫೀಲ್ ಸಿಕ್ ಆರ್ ಅನ್ಹೆಲ್ತಿ. ಟು ಬಿ ಇನ್ ಎ ಲೋ ಸ್ಪಿರಿಟ್, ಒಂದು ಸ್ಪಿರಿಟ್ ಇರೋಲ್ಲ, ಒಂಥರ ಯಾವಾಗಲೂ ಕಾಯಿಲೆದವ್ರು ಇರ್ತಾರಲ್ಲ, ಯಾವಾಗಲೂ ಅಂದರೆ ಬಿಮಾರ್, ಯಾವ ಥರದನ್ನ ನಾವು ಟು ಬಿ ಅಂಡರ್ ಲೋ ಸ್ಪಿರಿಟ್ ಅಂತ ಕರೀತಾರೆ. ಟು ಸ್ಮೆಲ್ ಎ ರ್ಯಾಟ್ ಅಂದರೆ ಏನು, ಸಸ್ಪೆಕ್ಟ್ ಎ ಟ್ರಿಕ್ಸ್ ಆರ್ ಡಿಸೀಟ್, ಡಿಟೆಕ್ಟೆಡ್ ಸಮಥಿಂಗ್ ರಾಂಗ್, ಹ್ಯಾವ್ ಎ ರೀಸನ್ ಟು ಸಸ್ಪೆಕ್ಟ್ ಸಮಥಿಂಗ್. ಎಕ್ಸಾಂಪಲ್, their number don't match the taxes they paid. I am smelling a rat. ಆಯಿತಾ? ಏನಂಗಂದರೆ ಟು ಸ್ಮೆಲ್ ಎ ರ್ಯಾಟ್ ಅಂದರೆ ಏನು ಅಂದರೆ ಅನುಮಾನಾಸ್ಪದ ಡೌಟ್ ಬರೋದು ಬೇರೆಯವ್ರ ಮೇಲೆ, ಏನೋ ಒಂದು ತಪ್ಪು ಮಾಡಿದ್ದಾರೆ ಇವರು ಅನ್ನೋ ಥರ. ಸಸ್ಪೆಕ್ಟೆಡ್ ಟ್ರಿಕ್ ಆಫ್ ಡಿಸಿಟ್, ಡಿಟೆಕ್ಟೆಡ್ ಸಮಥಿಂಗ್ ರಾಂಗ್, ಏನೋ ಒಂಥರ ಸಂಶಯ. ದೇರ್ ನಂಬರ್ ಡೋಂಟ್ ಮ್ಯಾಚ್ ದ ಟ್ಯಾಕ್ಸಸ್, ಇವಾಗ ಒಂದು ಟ್ಯಾಕ್ಸ್ ಕಟ್ತಲೇ ಮೋಸ ಮಾಡೋರ್ಬೋದು, ಬ್ಲ್ಯಾಕ್ ಮನಿ ಮಾಡಿರ್ಬೋದು, ಅಲ್ಲಿ ಎಲ್ಲೋ ಒಂದು ಅನುಮಾನಾಸ್ಪದ ಡೌಟ್ ಬರ್ತಾ ಇದೆ ಅನ್ನೋದನ್ನೇ ಟು ಸ್ಮೆಲ್ ಎ ರ್ಯಾಟ್ ಅಂತ ಕರೀತಾರೆ. ಸಂದೇಹ ಮೂಡೋದೊಬ್ಬರ ಮೇಲೆ, ಅದನ್ನೇ ಟು ಸ್ಮೆಲ್ ಎ ರ್ಯಾಟ್ ಅಂತ ಕರೀತಾರೆ. 9th ಇಡಿಯಮ್ ಬಂದು ಎ ಬೋಲ್ಟ್ ಫ್ರಮ್ ಬ್ಲೂ. ಎ ಬೋಲ್ಟ್ ಫ್ರಮ್ ದ ಬ್ಲೂ ಅಂದರೆ ಏನು ಅಂದರೆ ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಪ್ಲೆಸೆಂಟ್. ನಾವು ಅಂದ್ಕೊಂಡೇ ಇರಲ್ಲ ಅಂತ, ಅಂದ್ಕೊಂಡಿಲ್ದಿರೋವಂಥ ಸಡನ್ನ ಇನ್ಸಿಡೆಂಟ್ ಆದರೆ ಅದನ್ನು ಎ ಬೋಲ್ಟ್ ಫ್ರಮ್ ಎ ಬ್ಲೂ. ಇದೆಲ್ಲ ನಾವು ಡೈಲಿ ಬಳಸ್ತಾ ಇದ್ದರೆ ತುಂಬ ಯೂಸ್ಫುಲ್ ಆಗುತ್ತೆ. ನಾವು ನಮ್ಮ ಫ್ಲೂಯೆನ್ಸಿ ಇಂಗ್ಲೀಷನ್ನು ತುಂಬ ಇಂಪ್ರೂವ್ ಆಗುತ್ತೆ. ಅದಷ್ಟು ನಾವು ಬಳಸೋಕ್ಕೆ ಟ್ರೈ ಮಾಡಬೇಕು. ಸಮಥಿಂಗ್ ಅನ್ಎಕ್ಸ್ಪೆಕ್ಟೆಡ್ ಆ್ಯಂಡ್ ಅನ್ಪ್ಲೆಸೆಂಟ್, ಎ ಕಂಪ್ಲೀಟ್ ಸರ್ಪ್ರೈಸ್, ಎ ಸಡನ್ ಕ್ಲಾಮಿಟಿ ಆ್ಯಂಡ್ ಅನ್ಎಕ್ಸ್ಪೆಕ್ಟೆಡ್ ಡಿಸಾಸ್ಟರ್. ನಾವು ಅಂದ್ಕೊಂಡಿರಲ್ಲ, ಸಡನ್ನಾಗಿ ಆಕ್ಸಿಡೆಂಟ್ ಆಗಿರ್ಬೋದು, ಇಲ್ಲ ಏನೇ ಒಂದು ಅನಾಹುತ, ಭೂಕಂಪ, ಅರ್ಥ್ಕ್ವೇಕ್, ಇದೆಲ್ಲದನ್ನು ಎ ಬೋಲ್ಟ್ ಫ್ರಮ್ ಎ ಬ್ಲೂ ಅಂತ ಕರೀತಾರೆ. ಎಕ್ಸಾಂಪಲ್ ಅದಕ್ಕೆ, ನ್ಯೂಸ್ ಆಫ್ ಹಿಸ್ ಫ್ರೆಂಡ್ಸ್ ಡೆತ್ ಕೇಮ್ ಟು ಹಿಮ್ ಆ್ಯಸ್ ಎ ಬೋಲ್ಟ್ ಫ್ರಮ್ ಬ್ಲೂ. ಅವನ ಫ್ರೆಂಡಿನ ಒಂದು ಸಾವಿನ ಸುದ್ದಿ ಅವನಿಗೆ ತಡ್ಕೊಳೋದಕ್ಕೆ ಆಗಲಿಲ್ಲ, ಅದೊಂಥರ ಬೋಲ್ಟ್ ಫ್ರಮ್ ಎ ಬ್ಲೂ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಆಗಿರುತ್ತೆ. ಸಡನ್ ಇನ್ಸಿಡೆಂಟ್ನ ನಾವು ಬೋಲ್ಟ್ ಫ್ರಮ್ ಎ ಬ್ಲೂ ಅಂತ ಕರೀತಾರೆ. ನೆಕ್ಸ್ಟು 10th ಒಂದು ಬೀಟ್ ಅರೌಂಡ್ ದ ಬುಷ್. ಬೀಟ್ ಅರೌಂಡ್ ದ ಬುಷ್ ಅಂದರೆ ಅವಾಯ್ಡಿಂಗ್ ದ ಮೇನ್ ಟಾಪಿಕ್, ಸ್ಪೀಕಿಂಗ್ ಇನ್ ಎ ರೌಂಡ್ ಅಬೌಟ್ ಮ್ಯಾನರ್. ಏನಂಗಂದರೆ ಅಂದರೆ ಸುದ್ದಿ ಬಳಸಿ ಮಾತಾಡೋದು. ಏನು ಮೇನ್ ಟಾಪಿಕ್ ಇದೆಯೋ ಅದನ್ನು ಹೇಳ್ದಲೇ ಅದು ಸುತ್ತಾಡ್ಕೊಂಡು ಅನ್ವಾಂಟೆಡ್ ಥಿಂಗ್ಸ್ನೆಲ್ಲ ತಂದ್ಕೊಂಡು ಮಾತಾಡೋ ಅಂಥದ್ದರೆ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ ಕರೀತಾರೆ. ಅವಾಯ್ಡಿಂಗ್ ದ ಮೇನ್ ಪಾಯಿಂಟ್ ಆ್ಯಂಡ್ ಬೀಟಿಂಗ್ ಅರೌಂಡ್ ದ ಬುಷ್ ಅಂತ, ಅದನ್ನು ಬೀಟಿಂಗ್ ಅರೌಂಡ್ ದ ಬುಷ್ ಅಂತಾರೆ. ನಾನು ಈಗ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಿದ್ದು ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಆಲ್ಮೋಸ್ಟ್ ಎಲ್ಲ KPSC ಆಗಿರ್ಬೋದು, SSC UPSC ಎಷ್ಟೊಂದು ಕಡೆ ರಿಪೀಟೆಡ್ ಆಗಿ ಈ ಒಂದು ಬಂದಿದೆ ಟಾಪಿಕ್ಸ್ನ. ಆದಷ್ಟು ಈ ವಿಡಿಯೋನ ನೋಡಿ ನೀವು ಇದ್ರ ಜೊತೆಗೆ ನಾನು ಕ್ವಶನ್ ಪೇಪರ್ ಕೂಡ ಸಾಲ್ವ್ ಮಾಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ ನೋಡಿ ತಿಳ್ಕೊಳ್ಳಿ. ಬೀಟಿಂಗ್ ಅರೌಂಡ್ ದ ಬುಷ್ ಅಂದರೆ ಗೊತ್ತಾಯಿತು.
ಮೇನ್ ಟಾಪಿಕ್ ಬಿಟ್ಟು ಬೇರೆ ಎಲ್ಲ ಮಾತಾಡಿಕೊಂಡು ಅನ್ವಾಂಟೆಡ್ ಥಿಂಗ್ಸ್ನ ಮಾತಾಡ್ತಿರೋದೇ ಬೀಟಿಂಗ್ ಅರೌಂಡ್ ದ ಬುಷ್. ನೆಕ್ಸ್ಟ್ 11th ಒಂದು ಬಂದು ಬ್ಲೋ ಒನ್ಸ್ ಓನ್ ಟ್ರಂಪೆಟ್ ಅಂತ ಕರೀತಾರೆ. ಅಂದರೆ ಏನು ಅಂದರೆ ತನ್ನನ್ನು ತಾನೇ ಒಳಗುಳ್ಕೊಂಡು ತನ್ನನ್ನು ತಾನೇ ಮೇಲಿಕ್ಕೊಳೋದನ್ನೇ ಬ್ಲೋ ಒನ್ಸ್ ಓನ್ ಟ್ರಂಪೆಟ್ ಅಂತ ಕರೀತಾರೆ. ಪ್ರೇಸ್ ಒನ್ ಸೆಲ್ಫ್ ಟು ಬೋಟ್ ಅಬೌಟ್ ದೇರ್ ಅಚೀವ್ಮೆಂಟ್ಸ್, ಅವ್ರ ಅಚೀವ್ಮೆಂಟ್ಸ್ನ ಅವರೇ ಹೊಗಳ್ಕೊಳೋವಂಥದ್ದನ್ನ ಬ್ಲೋ ಒನ್ಸ್ ಓನ್ ಟ್ರಂಪೆಟ್ ಅಂತ. ಅದಾದಮೇಲೆ ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್. ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂದರೆ ಅನ್ಸ್ಟಡಿ ಆ್ಯಂಡ್ ಇರ್ರೆಗ್ಯುಲರ್, ಕಂಟಿನ್ಯೂಟಿ ಇರಲ್ಲ. ಟ್ರಾಫಿಕ್ ಮೂವ್ಸ್ ಇನ್ ಎ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ ಮ್ಯಾನರ್, ನಿಲ್ಲೋದು ಸ್ಟಾರ್ಟ್ ಆಗೋದು ಆ ಥರ ಕಂಟಿನ್ಯೂಟಿ ಇರಲ್ಲ. ಈಗ ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸು ಅಷ್ಟೇ ನಿರಂತರ ಕನ್ಸಿಸ್ಟೆನ್ಸಿ ಇರೋಲ್ಲ. ಒಂದು ದಿವಸ ಓದ್ತೀವಿ ಒಂದು ದಿವಸ ಓದಲ್ಲ, ಆ ಥರ ಇರಬಾರ್ದು. ಬೈ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್ ಅಂದರೆ ಅದೇ ಕಂಟಿನ್ಯೂಸಾಗಿ ಓದಲ್ಲ, ಒಂದು ದಿವಸ ಓದೋದು ಇನ್ನೊಂದು ದಿವಸ ಬಿಡೋದು, ಒಂದು ದಿವಸ ಆ ಥರ ಇರ್ರೆಗ್ಯುಲಾರಿಟಿ, ಅನ್ಸ್ಟಡಿ ಆ್ಯಂಡ್ ಇರ್ರೆಗ್ಯುಲಾರಿಟಿ. ಅದಕ್ಕೊಂದು ಎಕ್ಸಾಂಪಲ್ಸ್ ಅಂದರೆ ಶಿ ಹ್ಯಾಸ್ ಬೀನ್ ವರ್ಕಿಂಗ್ ಆನ್ ದಿಸ್ ಪ್ರಾಜೆಕ್ಟ್ ಫಿಟ್ಸ್ ಆ್ಯಂಡ್ ಸ್ಟಾರ್ಟ್ಸ್, ದೇರ್ ಈಸ್ ನೀಡ್ ಟು ವರ್ಕ್ ಕನ್ಸಿಸ್ಟೆಂಟ್ಲಿ. ಯಾರು ಅದ್ರದ್ದೇ ಒಂದು ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ಬಂದು ಬೈ ಲೀಪ್ಸ್ ಆ್ಯಂಡ್ ಬೌನ್ಸ್, ವೆರಿ ಕ್ವಿಕ್ಲಿ ಆ್ಯಂಡ್ ರ್ಯಾಪಿಡ್ಲಿ. ಬೈ ಲೀಪ್ಸ್ ಆ್ಯಂಡ್ ಬೌನ್ಸ್ ಅಂದರೆ ವೆರಿ ಕ್ವಿಕ್ಲಿ ಆ್ಯಂಡ್ ರ್ಯಾಪಿಡ್ಲಿ. ಅಂದರೆ ಏನು ಅಂದರೆ ಆನ್ಲೈನ್ ಲರ್ನಿಂಗ್ ಈಸ್ ಪ್ರೋಗ್ರೆಸಿಂಗ್ ಲೀಪ್ಸ್ ಆ್ಯಂಡ್ ಬೌಂಡ್ಸ್, ತುಂಬ ಸ್ಪೀಡಾಗಿ ಆಗ್ತಾಯಿದೆ. ಈಗ ಎಲ್ಲರೂ ಆಲ್ಮೋಸ್ಟ್ ಆನ್ಲೈನ್ ಲರ್ನಿಂಗ್ ಮಾಡ್ತಾಯಿದ್ದಾರೆ ಅಲ್ವಾ. ಬೈ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ತುಂಬ ಕ್ವಿಕ್ಕಾಗಿ ಆಗ್ತಾ ಇರೋದ್ರೆ ಬೈ ಲೀಪ್ಸ್ ಆ್ಯಂಡ್ ಬೌಂಡ್ಸ್ ಅಂತ ಕರೀತಾರೆ. 14th ಇಡಿಯಮ್ ಬಂದು ಇದೆಲ್ಲ ಆಲ್ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಕ್ವಶನ್, ನಾನೆಲ್ಲ ರಿಪೀಟೆಡ್ನೇ ನೋಟ್ ಮಾಡಿಕೊಂಡು ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಥ್ರೂ ಥಿಕ್ ಆ್ಯಂಡ್ ಥಿನ್ ಅಂದರೆ ಏನು ಅಂದರೆ ಸಪೋರ್ಟ್ ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸ್, ಎಲ್ಲ ದಿನ ಕಷ್ಟ ಸಮಯದಲ್ಲೂ ಸಹಾಯ ಮಾಡೋವಂಥದ್ದೇ ಥಿಕ್ ಆ್ಯಂಡ್ ಥಿನ್ ಅಂತ ಹೇಳ್ತಾರೆ. ಥ್ರೂ ಥಿಕ್ ಆ್ಯಂಡ್ ಥಿನ್ ಇನ್ ಟೈಮ್ಸ್ ಆಫ್ ಗುಡ್ ಆ್ಯಂಡ್ ಬ್ಯಾಡ್ ಫಾರ್ಚೂನ್, ಕೆಟ್ಟದ ಸಮಯದಲ್ಲಾಗಿರ್ಬೋದು ಇಲ್ಲ ಅಂದರೆ ಒಳ್ಳೆ ಸಮಯದಲ್ಲೂ ಥ್ರೂ ಥಿಕ್ ಆ್ಯಂಡ್ ಥಿನ್ ಸಪೋರ್ಟ್ ಅಂಡರ್ ಆಲ್ ಸರ್ಕಮ್ಸ್ಟೆನ್ಸಸಲ್ಲಿ. ಮೈ ಪೇರೆಂಟ್ಸ್ ಹ್ಯಾವ್ ಸಪೋರ್ಟೆಡ್, ಎಕ್ಸಾಂಪಲ್ ಅದಕ್ಕೆ ಮೈ ಪೇರೆಂಟ್ಸ್ ಹ್ಯಾವ್ ಸಪೋರ್ಟೆಡ್ ಮೀ ಥ್ರೂ ಥಿಕ್ ಆ್ಯಂಡ್ ಥಿನ್. ಆಯಿತಾ, ಎಲ್ಲ ಸಮಯದಲ್ಲೂ ನಿನ್ನ ಜೊತೆ ಇರೋದನ್ನೇ ಒಂದು ಇಂಗ್ಲೀಷಲ್ಲಿ ಇಡಿಯಮ್ಸು ಥ್ರೂ ಥಿಕ್ ಆ್ಯಂಡ್ ಥಿನ್. ಇದರಿಂದ ನೋಡಿದ ತಕ್ಷಣ ಅದರ ಅರ್ಥ ಆಗೋದಿಲ್ಲ ನಮಗೆ, ಅದರ ಒಳ ಅರ್ಥ ತುಂಬಾ ಮಹತ್ವಪೂರ್ಣ ಆಗಿರುತ್ತೆ. ಆಯಿತಾ. ನೆಕ್ಸ್ಟ್ 15th ಇಡಿಯಮ್ ಅಂದರು ಟು ಟರ್ನ್ ಎ ಡೆಫ್ ಇಯರ್, ಅಂದರೆ ಕಿವಿಗೆ ಹಾಕ್ಕೊಡಲ್ಲ, ಏನು ಹೇಳಿದ್ರು ಈ ಕಿವಿಲಿ ಕೇಳಿ ಈ ಕಿವಿಲಿ ಬಿಡ್ತಾರೆ ಅಂತಾರಲ್ಲ ಆ ಥರ ಆಗಿರ್ಬೋದು. ಏನು ಹೇಳಿದ್ರು ಒಂಥರ ಈ ನಿರಾಕರಣೆ ಮಾಡೋವಂಥದ್ದು, ಡಿಸ್ರಿಗಾರ್ಡ್, ಅವ್ರನ್ನ ತಿರಸ್ಕರಿಸೋದು, ಆ ಥರ. ರೆಫ್ಯೂಸ್ ಟು ಒಬೆ, ಹೇಳೋದನ್ನು ಕೇಳಲ್ಲ. ಟು ಬಿ ಇಂಡಿಫ್ರೆಂಟು, ಟು ಪೇ ನೋ ಹೆಡ್ಡು, ನೆಗ್ಲೆಕ್ಟ್, ಒಂಥರ ನೆಗ್ಲೆಕ್ಟ್ ಮಾಡೋದು, ಅವ್ರು ಏನು ಹೇಳ್ತಾರೋ ಅದನ್ನು ತಿರಸ್ಕಾರ, ನೆಗ್ಲೆಕ್ಟ್, ನನಗೇನು ಇವಂದೇನು ಕೇಳಬೇಕು ಅನ್ನೋ ಥರ ಅದನ್ನೇ ಟು ಟರ್ನ್ ಎ ಡೆಫ್ ಇಯರ್. ಶಿ ಟರ್ನ್ ಎ ಡೆಫ್ ಇಯರ್ ಟು ಆಲ್ ದ ಅಪೀಲ್ಸ್, ಇದು ಒಂದು ಎಕ್ಸಾಂಪಲ್ ಆಗಿರುತ್ತೆ. 16th ಒಂದು ಬಂದು ಅಟ್ ದ 11th hour, ಅಂದರೆ ಅಟ್ ದ ಎಂಡ್ ಆಫ್ ದ ಟೈಮ್, ಎಂಡ್ ಅಟ್ ದ ವೆರಿ ಲಾಸ್ಟ್ ಮೂಮೆಂಟ್. ಇವಾಗ ನೀವು ಎಕ್ಸಾಮ್ಸಲ್ಲಿ ಬರೀತಾ ಇರ್ತೀರ, ಲಾಸ್ಟ್ 10 minutes ಇದೆ ಅಂತೆಲ್ಲ ಹೇಳ್ತಾರಲ್ಲ, ಅದನ್ನೇ ಅಟ್ ದ 11th hour ಅಂದರೆ ಎಂಡ್, ಏನೇನು ಮುಗಿತಾ ಬರ್ತಾ ಇದೆ, ಅಟ್ ದ ಲಾಸ್ಟ್ ಪಾಸಿಬಲ್ ಮೂಮೆಂಟ್ನೇ ಅಟ್ ದ 11th hour ಅಂತ ಕರೀತಾರೆ. ನೆಗೋಷಿಯೇಟರ್ ರೀಚ್ಡ್ ಅಗ್ರಿಮೆಂಟ್ ಅಟ್ ದ 11th hour ಜಸ್ಟ್ ಇನ್ ಟೈಮ್ ಟು ಅವಾಯ್ಡ್ ಎ ಸ್ಟ್ರೈಕ್, ಇದಕ್ಕೊಂದು ಎಕ್ಸಾಂಪಲ್, ಸಂಧಾನ ಮಾಡ್ಕೊಳೋದು ಅಂತ. ಆಯಿತಾ. 17th ಇಡಿಯಮ್ ಬಂದು ಬ್ರೇಕ್ ದ ಐಸ್. ಏನು ಬ್ರೇಕ್ ದ ಐಸ್ ಅಂದರೆ ಇನ್ಸ್ಟಾರ್ಟ್ ಸಮಥಿಂಗ್, ಅಂದರೆ ಆರಂಭಿಸೋದು. ಈಗ ಟು ಸ್ಟಾರ್ಟ್ ಎ ಕಾನ್ವರ್ಸೇಷನ್, ಟು ಮೇಕ್ ಸಮಥಿಂಗ್ ಕಂಫರ್ಟಬಲ್, ಒಬ್ಬರು ಕಂಫರ್ಟಬಲಾಗಿ ಮಾತಾಡ್ತಾ ಇರಲ್ಲ, ಅವ್ರ ಮಧ್ಯೆ ಒಂದು ಇದನ್ನು ಬ್ರೇಕ್, ಅನ್ಕಂಫರ್ಟ್ ಝೋನ್ನ ಬ್ರೇಕ್ ಮಾಡೋದನ್ನೇ ಬ್ರೇಕ್ ದ ಐಸ್ ಅಂತ ಕರೀತಾರೆ. ಅದಕ್ಕೊಂದು ಎಕ್ಸಾಂಪಲ್ ಬಂದು ದ ಪಾರ್ಟಿ ವಾಸ್ ಫುಲ್ ಡಲ್ ಅಂಟಿಲ್ ಸಮಥಿಂಗ್ ಬ್ರೋಕ್ ದ ಐಸ್ ವಿತ್ ಎ ಜೋಕ್ ಆ್ಯಂಡ್ ವಿ ಆಲ್ ಲಾಫ್ಡ್. ಆ ಪಾರ್ಟಿ ಫುಲ್ ಡಲ್ ಆಗಿತ್ತು, ಅಂಟಿಲ್ ಸಮನ್ ಬ್ರೋಕ್ ದ ಐಸ್. ಅದನ್ನು ಈಗ ಒಬ್ಬೊಬ್ಬರು ತುಂಬ ಮಾತು ಕಲ್ತಿರ್ತಾರೆ, ಅವರೆಲ್ಲ ತುಂಬ ಕ್ಯಾಶುಯಲ್ ಆಗಿ ಒಂದು ಇದನ್ನು ಖುಷಿಯಾಗಿ ಇಕ್ಕಿರ್ತಾರೆ ಒಂದು ಪಾರ್ಟಿನ. 18th ಇಡಿಯಮ್ ಬಂದು ಬರಿ ದ ಹ್ಯಾಚೆಟ್. ಬರಿ ದ ಹ್ಯಾಚೆಟ್ ಅಂದರೆ ಏನು? ಟು ಮೇಕ್ ಪೀಸ್, ಫರ್ಗಟ್ ಪಾಸ್ಟ್ ಕ್ವಾರಲ್ಸ್, ದ್ವೇಷನ ಸುಟ್ಟಾಕೋದು. ಈಗ ಯಾರ್ದಾದ್ರು ಮಧ್ಯೆ ಇರೋ ದ್ವೇಷನ ಸುಟ್ಟುಬಿಟ್ಟು ಲೆಟ್ಸ್ ಸ್ಟಾಪ್ ಎಕ್ಸಾಂಪಲ್ ಬಂದು ಲೆಟ್ಸ್ ಸ್ಟಾಪ್ ಆರ್ಗ್ಯೂಯಿಂಗ್ ಆ್ಯಂಡ್ ಬರಿ ದ ಹ್ಯಾಚೆಟ್. ಏನೇ ಒಂದು ಹಿಂದೆ ಏನೇ
ಭಿನ್ನಾಭಿಪ್ರಾಯ ಇದು ಅದನ್ನೆಲ್ಲ ಮರೆತು ಒಳ್ಳೆ ಫ್ರೆಂಡ್ಸ್ ಆಗೋದನ್ನೇ ಆ ಮಧ್ಯೆ ಬಳಸುವಂಥ ಪದನೇ ಬರೀ ದ ಹ್ಯಾಚೆಟ್ ಅಂತ ಕರೀತಾರೆ. ಹ್ಯಾಚೆಟ್ ಅಂದರೆ ಗೊತ್ತು, ವೆಪನ್ ಅಂತ ಕರೀತಾರೆ ಆಯಿತಾ. ಇನ್ನೊಂದು ಏನು ಅಂದರೆ ಟೇಕ್ ಅಪ್ ದ ಹ್ಯಾಚೆಟ್ ಅಂದ್ರೇ ಬೇರೆ ಮೀನಿಂಗ್ ಬರುತ್ತೆ, ಬರೀ ದ ಹ್ಯಾಚೆಟ್ ಅಂದ್ರೇ ಬೇರೆ ಮೀನಿಂಗ್ ಬರುತ್ತೆ. ಟೇಕ್ ಅಪ್ ದ ಹ್ಯಾಚೆಟ್ ಅಂದರೆ ಪ್ರಿಪೇರ್ ಫಾರ್ ಆರ್ ಗೋ ಟು ದ ವಾರ್ಗೆ ರೆಡಿ ಆಗು ಮತ್ತು ಹೋಗು, ವಾರ್ಗೆ ಯುದ್ಧಕ್ಕೆ ಹೋಗು ಅನ್ನೋದಕ್ಕೆ ಟೇಕ್ ಅಪ್ ದ ಹ್ಯಾಚೆಟ್. ನಾವು ಇಲ್ಲೇ ಎಷ್ಟೊಂದು ಮಿಸ್ಟೇಕ್ ಮಾಡ್ಕೊತೀವಿ, ತುಂಬ ಇಡಿಯಮ್ಸ್ ಆ್ಯಂಡ್ ಫ್ರೇಸಸಲ್ಲೂ ಅಷ್ಟೇ ತುಂಬ ನಾವು ಡೀಪಾಗಿ ನೋಡಿಕೊಂಡು ಉತ್ತರ ಮಾಡಬೇಕು. 4 ಆಪ್ಷನ್ಸ್ ಏನೇನು ಬೇಕಾರೋ ಆಗಿರ್ಬೋದು. 19th ಬಂತು ಕಾಕ್ ಆ್ಯಂಡ್ ಬುಲ್ ಸ್ಟೋರಿ. ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂದರೆ ಒಂದು ಕಟ್ಟುಕತೆ ಅಂತ, ಕನ್ನಡದಲ್ಲಿ ಕಟ್ಟುಕತೆ ಅಂತ ಕರೀತಾರೆ. ಏನಂದರೆ ಆ್ಯಂಡ್ ಇಂಪ್ಲೇಸಬಲ್ ಸ್ಟೋರಿ ಯೂಸ್ಡ್ ಆ್ಯಸ್ ಆ್ಯನ್ ಎಕ್ಸ್ಪ್ಲನೇಷನ್ ಆರ್ ಎಕ್ಸ್ಕ್ಯೂಸ್. ಒಂದು ಕಟ್ಟುಕತೆ ಆಗಿರುತ್ತೆ, ಅಬ್ಸ್ಯೂರ್ಡ್ ಅಸಂಬಂಧ ಸ್ಟೋರಿ ಆಗಿರುತ್ತೆ, ಮತ್ತು ಇಂಪೋರ್ಟಬಲ್ ಸ್ಟೋರಿ ಆಗಿರುತ್ತೆ. ಒಂದು ಅದಕ್ಕೊಂದು ಇದೇ ಇರಲ್ಲ, ಒಂದು ಅರ್ಥವಿಲ್ಲದ ಸ್ಟೋರಿ, ಒಂದು ಕಟ್ಟುಕತೆಯೇ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ. ಮೈಂಡಿ ವಾಸ್ ಲೇಟ್ ಅಗೇನ್ ವೆನ್ ಐ ಆಸ್ಕ್ಡ್ ವೈ ಶಿ ಗೇವ್ ಮೀ ಸಮ್ ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಬೌಟ್ ಹರ್ ಟೋಸ್ಟರ್ ಎಕ್ಸ್ಪ್ಲೋಡಿಂಗ್. ಒಂದು ಸುಳ್ಳು ಹೇಳೋದು, ಅದು ನಂಬೋ ಥರನೂ ಇರಲ್ಲ, ಆ ಥರ ಸುಳ್ಳು ಹೇಳೋದನ್ನೇ ಒಂದು ಕಾಕ್ ಆ್ಯಂಡ್ ಬುಲ್ ಸ್ಟೋರಿ ಅಂತ ಕರೀತಾರೆ. ನೆಕ್ಸ್ಟು ಗೆಟ್ ಔಟ್ ಆಫ್ ಹ್ಯಾಂಡ್ ಅಂದರೆ ಏನು ಅಂತ. ಗೆಟ್ ಔಟ್ ಆಫ್ ಹ್ಯಾಂಡ್ ಅಂದರೆ ಟು ಬಿಕಮ್ ಅನ್ಕಂಟ್ರೋಲಬಲ್, ಗೆಟ್ ಔಟ್ ಆಫ್ ಕಂಟ್ರೋಲ್. ಗೆಟ್ ಔಟ್ ಆಫ್ ಹ್ಯಾಂಡ್ ಅಂದರೆ ಕಂಟ್ರೋಲ್ ಇಂದ ಹೋಗು. ಇಟ್ ವಾಸ್ ದ ಎಂಡ್ ಆಫ್ ದ ಟರ್ಮ್ ಆ್ಯಂಡ್ ದ ಚಿಲ್ಡ್ರನ್ ವರ್ ಗೆಟ್ಟಿಂಗ್ ಎ ಲಿಟಿಲ್ ಔಟ್ ಆಫ್ ಹ್ಯಾಂಡ್ ಅಂದರೆ ಗೆಟ್ ಔಟ್ ಅಂದರೆ ಅನ್ಕಂಟ್ರೋಲ್, ಅದನ್ನೇ ಗೆಟ್ ಔಟ್ ಅಂತ ಕರೀತಾರೆ. ಇನ್ ದ ಸೇಮ್ ಬೋಟ್ ಅಂದರೆ ಒಂದೇ ದೋಣಿಲಿ ಇಬ್ಬರು ಹೋಗ್ತಾ ಇರೋದನ್ನೇ, ಇಬ್ಬರು ಒಂದೇ ಮಾರ್ಗದಲ್ಲಿದ್ದಾರೆ ಅನ್ನೋದನ್ನೇ ಇನ್ ದ ಸೇಮ್ ಬೋಟ್ ಅಂತ ಕರೀತಾರೆ. ಬಿಗಿನಿಂಗ್ ಇನ್ ದ ಸೇಮ್ ಡಿಫಿಕಲ್ಟ್ ಸಿಚುಯೇಷನ್ ವೆನ್ ಸಮ್ ಪೀಪಲ್ ಹ್ಯಾವ್ ಆರ್ ಫೇಸ್ ದ ಸೇಮ್ ಪ್ರಾಬ್ಲಮ್ಸ್ ಆರ್ ಚಾಲೆಂಜಸ್. ಇಬ್ಬರು ಒಂದೇ ಥರದ ಸೇಮ್ ಬೋಟ್ ಅಂದರೆ ಒಂದೇ ಲೆವೆಲಲ್ಲಿ ಇದ್ದಾರೆ, ಒಂದೇ ಥರ ಕಾನ್ಸಿಕ್ವೆನ್ಸಸ್ನ ಇಬ್ಬರು ಫೇಸ್ ಮಾಡಬಹುದು. ಅದು ಒಳ್ಳೆಯದು, ಇದು ಪಾಸಿಟಿವ್ ಆಗೂ ಇರುತ್ತೆ, ನೆಗೆಟಿವ್ ಆಗೂ ಇರುತ್ತೆ. ಒಂದು ಮೀನಿಂಗ್ನ ಅರ್ಥ ಅದು ಫುಲ್ಲು ಸೆಂಟೆನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಆಯಿತಾ. ನೆಕ್ಸ್ಟ್ 22nd ಬಂದು ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್. ಇದರ ಅರ್ಥ ಏನು ಅಂದರೆ ಎಲ್ಲ ತರಹದ ಒಂದು ಏನಂದರೆ ಅಟ್ ಲಾಸ್ಟ್ ಎಲ್ಲ ನಿನ್ನ ಕಂಪ್ಲೀಟ್ ಎಫರ್ಟ್ನ ಹಾಕಿ ಒಂದು ಕೈ ಬಿಡಿದ್ರೆ, ಏನೇ ಒಂದು ಕೆಲಸ ಹೇಳಿದ್ರು ಕೈ ಬಿಡದಲ್ಲೇ ನೀನು ಅದು ಸಿಗುತ್ತೋ ಇಲ್ವೋ ನಿನ್ನ ಫುಲ್ ಎಫರ್ಟ್ ಹಾಕಿ ನೀನು ಓದೋದು. ಅದಕ್ಕೆ ಒಂದು ಎಕ್ಸಾಂಪಲ್ ಅಂದರೆ ಗೌರ್ಮೆಂಟ್ ಜಾಬ್ಗೆ ಸಿಗುತ್ತೋ ಇಲ್ವೋ ಅಂತಲೇ ಕೂತ್ಕೊಂಡ್ರೆ, ನೆಗೆಟಿವ್ ಥಾಟ್ಸ್ನ ಬಿಟ್ಟು ನಮ್ಮದು ಎಲ್ಲ 100% ಎಫರ್ಟ್ ಹಾಕಿದ್ರೆ ನಮ್ಗೆ ಖಂಡಿತ ಸಿಗುತ್ತೆ. ಅದೇ ಅದರ ಒಂದು ಇಡಿಯಮ್ ಅಂದರೆ ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್. ನಿನ್ನ ಎಲ್ಲ ಶ್ರಮನೂ ಹಾಕು, 100% ಹಾಕು ಆಯಿತಾ. 90% ಅಲ್ಲ 100% ಪುಟ್ ಆಲ್ ಯುವರ್ ಎಫರ್ಟ್ನೇ ಲೀವ್ ನೋ ಸ್ಟೋನ್ ಅನ್ಟರ್ನ್ಡ್ ಅಂತ ಕರೀತಾರೆ. ಅದಕ್ಕೊಂದು ಎಕ್ಸಾಂಪಲ್ ಅಂದರೆ ಹೀ ಲೆಫ್ಟ್ ನೋ ಸ್ಟೋನ್ ಅನ್ಟರ್ನ್ಡ್ ಇನ್ ಹಿಸ್ ಸರ್ಚ್ ಫಾರ್ ಹಿಸ್ ನ್ಯಾಚುರಲ್ ಮದರ್. ಅವ್ರ ಅಮ್ಮನ ಹುಡುಕಾಟದಲ್ಲಿ ಅವನು ಎಲ್ಲ ಒಂದು ಶ್ರಮ ಹಾಕಿ ಅವರಮ್ಮನ ಹುಡುಕ್ದವನೇ ಅನ್ನೋದು ಒಂದು ಅರ್ಥ ಬರುತ್ತೆ. ನೆಕ್ಸ್ಟ್ ಏನು ಅಂದರೆ 23rd ಇಡಿಯೋಮ್ ಅಂದರೆ ಸಿ ಐ ಟು ಐ ಅಂದರೆ ಕಣ್ಣಲ್ಲಿ ಕಣ್ಣಿಟ್ಟು ನೋಡು ಅಂತಲೇ ಬರುತ್ತೆ. ಬಿ ಇನ್ ಎ ಫುಲ್ ಅಗ್ರಿಮೆಂಟ್, ಒಪ್ಪಂದದಲ್ಲಿರುವಂಥದ್ದು. ಅಗ್ರಿ ವಿತ್ ಈಚ್ ಅದರ್ ಆಗೋದು. ಹ್ಯಾವ್ ಸಿಮಿಲರ್ ಒಪಿನಿಯನ್ಸ್, ಬಿ ಇನ್ ಫುಲ್ ಅಗ್ರಿಮೆಂಟ್. ಮೈ ಬ್ರದರ್ ಆ್ಯಂಡ್ ಐ ನೆವರ್ ಡಿಸ್ಅಗ್ರಿ, ವಿ ಸಿ ಐ ಟು ಐ ಅಬೌಟ್ ಎವ್ರಿಥಿಂಗ್. ಮೈ ಬ್ರದರ್ ಆ್ಯಂಡ್ ಐ ನೆವರ್ ಡಿಸ್ಅಗ್ರಿ ಅಂದರೆ ಒಂದು ಒಳ್ಳೆ ಒಪ್ಪಂದ ಇರುತ್ತೆ. ಈಗ ಒಬ್ಬರ ಜೊತೆಗೆ ಒಬ್ಬರು ಬಿಸ್ನೆಸ್ ಮಾಡಬೇಕಂದ್ರೂ ಅಷ್ಟೇ ಅಗ್ರಿಮೆಂಟ್ ಇರುತ್ತೆ. ಅದನ್ನೇ ಇದರಲ್ಲಿ ಕಾನ್ವರ್ಸೇಷನಲ್ಲಿ ಯೂಸ್ ಮಾಡುವಂತಹ ಒಂದು ಪದನೇ ಸಿ ಐ ಟು ಐ ಅಂತ. ನೆಕ್ಸ್ಟ್ 24th ಇಡಿಯಮ್ ಬಂದರು ಸ್ಪಿಲ್ ದ ಬೀನ್ಸ್ ಅಂದರೆ ಏನು, ಟು ಲೀಕ್ ದ ಸೀಕ್ರೆಟ್, ರಿವೀಲ್ ಎ ಸೀಕ್ರೆಟ್, ಗಿವ್ ಅವೇ ಎ ಸೀಕ್ರೆಟ್ ಅಂತ ಹೇಳ್ತಾರೆ. ಏನಂದರೆ ಒಂದು ಸುಳ್ಳನ್ನ ಮುಚ್ಚಿದ್ದಲೆ ಎಲ್ಲ ಬಡ ಅಂತ ಇದು ನಿಜ ಹೇಳ್ಬಿಡೋದು. ಒಂದು ಸುಳ್ಳು ಅಂತಲ್ಲ, ಒಂದು ಸೀಕ್ರೆಟ್ನ ಮುಚ್ಚಿಡ್ದಲೆ ಎಲ್ಲದನ್ನು ಮುಚ್ಚುಮರೆಯಲ್ಲೇ ಹೇಳ್ಬಿಡೋದನ್ನೇ ಸ್ಪಿಲ್ ದ ಬೀನ್ಸ್. ಒಂದು ಸೀಕ್ರೆಟ್ನ ಬಿಟ್ಕೊಟ್ಬಿಡೋದು, ಈಸಿಯಾಗಿ ಬಿಟ್ಕೊಟ್ಬಿಡೋದೇ ಸ್ಪಿಲ್ ದ ಬೀನ್ಸ್ ಅಂತ ಹೇಳ್ತಾರೆ. ದಿಸ್ ಈಸ್ ಲೈಕ್ಲಿ ಡ್ರಾನ್ ಫ್ರಮ್ ಹಿಸ್ ಏನ್ಷಿಯಂಟ್ ಗ್ರೀಕ್ ಪ್ರೋಗ್ರೆಸ್ ಆಫ್ ವೋಟಿಂಗ್ ವೇರ್ votes were cast by placing one of two different colored beans on his wheel. ಅದಕ್ಕೊಂದು ಎಕ್ಸಾಂಪಲ್ ಅಂದರೆ ಮೈ ಹಸ್ಬೆಂಡ್ ವಾಸ್ ಅಫ್ರೈಡ್ ಆಫ್ ಸ್ಪಿಲ್ಲಿಂಗ್ ದ ಬೀನ್ಸ್ ಅಬೌಟ್ ಹಿಸ್
ಪರ್ಚೇಸಸ್ ಅವ್ರದ್ದು ಒಬ್ರದ್ದು ಇದನ್ನ ನಾವು ಬಿಟ್ಕೊಟ್ಬಿಡೋದನ್ನ ಹೇಳ್ಬಿಡೋದನ್ನ ಸ್ಪಿಲ್ ದ ಬೀನ್ಸ್ ಅಂತ ಕರೀತಾರೆ. ಲಾಸ್ಟ್ ಇವತ್ತಿನ ಲಾಸ್ಟ್ ಇಡಿಯಮ್ ಬಂದು ಟು ಬ್ರಿಂಗ್ ಕ್ಯಾಟ್ ಔಟ್ ಆಫ್ ಬ್ಯಾಗ್, ಅಂದರೆ ಒಂದು ತಪ್ಪನ್ನು ಹೊರಗೆ ತೆಗೆದುಕೊಂಡು ಬಾ. ಒಬ್ರದ್ದು ಇದ್ರನ್ನ ಆಚೆ ಹಾಕೋದು, ಕ್ಯಾಟ್ ಔಟ್ ಆಫ್ ದ ಒಬ್ರದ್ದು ಒಂದು ಲಂಚ ಆಗಿರ್ಬೋದು, ಏನೋ ಒಂದು ಅಕ್ರಮ ಆಸ್ತಿ ಇದನ್ನೆಲ್ಲ ಹೊರಗಡೆ ಹಾಕೋವಂಥದ್ದು, ಬಯಲು ಮಾಡೋ ಅಂಥದ್ದು, ಅದನ್ನ ಟು ಬ್ರಿಂಗ್ ಕ್ಯಾಟ್ ಔಟ್ ಆಫ್ ಬ್ಯಾಗ್ ಅಂತ ಕರೀತಾರೆ. ಥ್ಯಾಂಕ್ ಯು. ಇವತ್ತಿನ ಲಾಸ್ಟ್ ಇಡಿಯಮ್ಸ್ನ ಮುಗಿಸ್ತಾ ಇದ್ದೀನಿ. ಇನ್ನು ಹೆಚ್ಚಿನ ಇಡಿಯಮ್ಸ್ಗಾಗಿ ಮತ್ತು ಹೆಚ್ಚಿನ ಇಂಗ್ಲೀಷ್ ಮಾಹಿತಿಗಾಗಿ ನನ್ನ ಸಾಧನೆ SP ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ನನ್ನ ಇನ್ನೂ ಅಷ್ಟೇ.